ನಮಸ್ತೆ ಸ್ಟೂಡೆಂಟ್ಸ್. ಸೊ ಇವತ್ತು ನಾಳೆ ನಿಮ್ಗೆ ಎಲ್ಲರಿಗೂ AFM ಎಕ್ಸಾಮಿನೇಷನ್ ಇದೆ ಅಲ್ವಾ? ಸೊ ಅದೊಂದು 2 ಮಾರ್ಕ್ಸ್ ಕ್ವೆಶನ್ ಪೇಪರ್ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಒನ್, ಸ್ಟೇಟ್ ಎನಿ ಟು ಸಿಗ್ನಿಫಿಕೆನ್ಸಸ್ ಆಫ್ ಕಾಸ್ಟ್ ಆಫ್ ಕ್ಯಾಪಿಟಲ್. ಸೊ ಎರಡು ಬರುತ್ತೆ, ಒಂದು ಇನ್ವೆಸ್ಟ್ಮೆಂಟ್ ಡಿಸಿಷನ್ ಮೇಕಿಂಗ್ ಮತ್ತೆ ಕ್ಯಾಪಿಟಲ್ ಸ್ಟ್ರಕ್ಚರ್ ಡಿಸಿಷನ್. ಸೊ ಇದಾದ್ಮೇಲೆ ನೆಕ್ಸ್ಟ್ ಕ್ವೆಶನ್, ವಾಟ್ ಡು ಯು ಮೀನ್ ಬೈ ರಿಸ್ಕ್ ಅನಾಲಿಸಿಸ್? ರಿಸ್ಕ್ ಅನಾಲಿಸಿಸ್ ಇಸ್ ದ ಸಿಸ್ಟಮ್ಯಾಟಿಕ್ ಇವ್ಯಾಲ್ಯೂಯೇಷನ್ of the risk involved in an investment or project to the estimate the chances of losses and make better financial decisions. So risk na usually analyze ಮಾಡೋದು, evaluate ಮಾಡೋದು, so that ನಮ್ಗೆ ಲಾಸಸ್ ಆಗೋದು ಕಡಿಮೆ ಆಗುತ್ತೆ ಮತ್ತೆ ಬೆಟರ್ ಫಿನಾನ್ಷಿಯಲ್ ಡಿಸಿಷನ್ಸ್ ನ ತಗೋಬಹುದು. ಮೆನ್ಷನ್ ಎನಿ 4 ಟೈಪ್ಸ್ ಆಫ್ ಡಿವಿಡೆಂಡ್ಸ್. ಸೊ ಬರೀ ಅಲ್ಲಿ ಡಿವಿಡೆಂಡ್ ಮೆನ್ಷನ್ ಮಾಡಿದ್ರೆ ಸಾಕು, ನಾನು ಅದು ಯಾವ್ದು ಅಂತಾನು ಕೂಡ ಎಕ್ಸ್ಪ್ಲೈನ್ ಮಾಡಿದೀನಿ. ಕ್ಯಾಶ್, ಸ್ಟಾಕ್, ಪ್ರಾಪರ್ಟಿ, ಇಂಟರಿಮ್ ಡಿವಿಡೆಂಡ್ ಅಂತ ಬರೀ 4 ಟೈಪ್ಸ್ ನ ಬರೆದ್ರೆ ಸಾಕು. So write the difference between merger and acquisition. So merger ಮತ್ತೆ acquisition ಅಂತ ಅಂದ್ರೆ ಏನು ಅಂತ ಡಿಫರೆನ್ಸಸ್ ನೋಡೋಣ. So 2 or more companies combine to form a single new entity, merger. Acquisition ಅಂತಾರೆ one company purchases to take and takes control of another company. Merger ಅಂದ್ರೆ ಜಾಯಿನ್ ಆಗುತ್ತೆ, ಕಂಬೈನ್ ಆಗುತ್ತೆ. ಸೊ ಇಲ್ಲಿ ಟೇಕ್ ಓವರ್ ಮಾಡ್ತಾ ಇರೋದನ್ನ acquisition ಅಂತ ಕರಿತೀವಿ. Merger ಅಲ್ಲಿ both company usually lose their separate entity and operate as one organization. ಇಲ್ಲಿ ಅಂದ್ರೆ ಒಂದೇ ಎಂಟಿಟಿ ಆಗಿ ಒಂದೇ ಆರ್ಗನೈಸೇಷನ್ ಆಗಿ ರನ್ ಮಾಡ್ತಾರೆ. ಸೊ ಇಲ್ಲಿ ಅಕ್ವಿಸಿಷನ್ ಅಲ್ಲಿ ದ ಅಕ್ವೈರ್ಡ್ ಕಂಪನಿ ಮೇ ಕಂಟಿನ್ಯೂ ಟು ಎಕ್ಸಿಸ್ಟ್ ಆರ್ ಬಿ ಅಬ್ಸಾರ್ಡ್ ಇನ್ ಟು ದಿ ಅಕ್ವೈರಿಂಗ್ ಕಂಪನಿ. ಅಂದ್ರೆ ಅಕ್ವೈರಿಂಗ್ ಕಂಪನಿ ಲೈಕ್ ಅಬ್ಸಾರ್ಬ್ ಮಾಡ್ತಾ ಇದ್ದಾರೆ ಬೇರೆ ಕಂಪನಿನ, ಅದನ್ನ ಅಕ್ವಿಸಿಷನ್ ಅಂದ್ರೆ ಅಕ್ವೈರ್ ಮಾಡುವಂತದ್ದು. ಜನರಲಿ ಡನ್ ವಿತ್ ಮ್ಯೂಚುವಲ್ ಅಗ್ರಿಮೆಂಟ್ ಬಿಟ್ವೀನ್ ಕಂಪನೀಸ್, ಮೇ ಬಿ ಫ್ರೆಂಡ್ಲಿ ಆರ್ ಸ್ಟೈಲ್. ಅಂದ್ರೆ ಲೈಕ್ ಇದು ಅಕ್ವಿಸಿಷನ್ ಆಗುವಂತದ್ದು ಕೆಲವೊಂದು ರೀಸನ್ ಏನಂತಾರೆ ಫ್ರೆಂಡ್ಲಿ ನೇಚರ್, ಅಂದ್ರೆ ನಾನು ನನ್ನ ಫ್ರೆಂಡ್ ಕಂಪನಿನ ತಗೋತಾ ಅಕ್ವೈರ್ ಮಾಡ್ತಿರ್ಬೋದು, ಈ ರೀತಿ ಆಗುತ್ತೆ. ಬಟ್ ಇಲ್ಲಿ ಮ್ಯೂಚುವಲ್ ಅಗ್ರಿಮೆಂಟ್ ಆಗುತ್ತೆ ಯಾವ್ದ್ರಲ್ಲಿ, ಮರ್ಜರ್ ಅಲ್ಲಿ. ಅಲ್ಲಿ ಎರಡೇ ಡಿಫರೆನ್ಸ್ ಕೇಳಿದ್ದಾರೆ, ನಾನು 3 ಡಿಫರೆನ್ಸ್ ನ ಹಾಕಿದೀನಿ. ನೆಕ್ಸ್ಟ್, what is agency relationship? Agency relationship refers to the relationship between the principal and an agent, where the agent acts on behalf of and in the best interest of the principal. Andre principal, it is a relationship between principal and agent. Agent like he acts on behalf of the principal. Idana agency relationship anta kariತೀವಿ. So state any 4 social and environmental issues. Yado pollution, deforestation and loss of biodiversity, poverty and unemployment, climate change and global warming. Ishtu kuda social and environmental issues anta karitare. So what is leverage buyout? A leverage buyout is the purchase of company mainly through borrowed money, where the assets and future earnings of the acquired company are often used to repay the debt anta kariತಾರೆ. ಇದನ್ನ leverage buyout ಅಂತ ಕರಿತೀವಿ. What is zero growth dividend model? The zero growth dividend model assumes that the company pays a constant dividend every year indefinitely with no growth in dividends. ಅಂದ್ರೆ ಯಾವುದೇ ರೀತಿ ಡಿವಿಡೆಂಡ್ಸ್ ಅಲ್ಲಿ ಬೆಳವಣಿಗೆ ಇರಲ್ಲ. So dividend and a portion of a profit shared among the shareholders ಅಂತ ಕರೀತಾರೆ. So what do you mean by investment decision? Investment decision is the decision taken by the business regarding where and how much money should be invested in long term assets to earn maximum returns in the future. ಅಂದ್ರೆ ಎಲ್ಲಿ ಯಾವಾಗ ಹೇಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಲಾಂಗ್ ಟರ್ಮ್ ಅಸೆಟ್ ಮೇಲೆ, ಸೊ ದಟ್ ಮ್ಯಾಕ್ಸಿಮಮ್ ರಿಟರ್ನ್ ಸಿಗ್ಬೇಕು ಶೇರ್ ಹೋಲ್ಡರ್ಸ್ಗೆ ಅನ್ನೋದನ್ನ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅಂತ ಕರಿತೀವಿ. ಮೆನ್ಷನ್ 2 ಅಪ್ರೋಚಸ್ ಟು ರೆಲೆವೆನ್ಸ್ ಥಿಯರಿ ಆಫ್ ಕ್ಯಾಪಿಟಲ್ ಸ್ಟ್ರಕ್ಚರ್. ನೆಟ್ ಇನ್ಕಮ್ ಅಪ್ರೋಚ್, ಟ್ರೆಡಿಷನಲ್ ಅಪ್ರೋಚ್. ಇದು ತುಂಬಾ ವರ್ಷದಲ್ಲಿ ಕೇಳಿದ್ದಾರೆ. ಸೊ ಎಷ್ಟೊಂದು ಕ್ವೆಶನ್ಸ್ ಕೇಳಿದ್ದಾರೆ, ಬಟ್ ಇನ್ ಜನರಲ್ ಆಗಿ ಹೇಳಿರುವಂತದ್ದು. ಸ್ಟೇಟ್ ಎನಿ 2 ಡಿಸ್ಅಡ್ವಾಂಟೇಜಸ್ ಆಫ್ RADR ಮೆಥಡ್. ಡಿಫಿಕಲ್ಟಿ ಇನ್ ಡಿಟರ್ಮೈನಿಂಗ್ ಅಪ್ರೋಚ್ ರಿಸ್ಕ್ ರೇಟ್, ಇಗ್ನೋರ್ಸ್ ವೇರಿಯೇಷನ್ ಇನ್ ರಿಸ್ಕ್ ಓವರ್ ಟೈಮ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಇಷ್ಟು ಕ್ವೆಶನ್ಸ್ ನಾನು ಕ್ವೆಶನ್ ಪೇಪರ್ 2 ಕ್ವೆಶನ್ ಪೇಪರ್ದು ಮರ್ಜ್ ಮಾಡಿ ಹಾಕಿರುವಂತದ್ದು. ಒಂದು 24 ಮತ್ತೆ 25 ಕ್ವೆಶನ್ಸ್. ಇನ್ನ ನೀವು ಬರೀ ಇದು ಕ್ವೆಶನ್ಸ್ ಏನಿದ್ರು LMR ಅಂದ್ರೆ ಲಾಸ್ಟ್ ಮಿನಿಟ್ ರಿವಿಷನ್ ಮಾತ್ರ ಮಾಡ್ಕೊಳ್ಳಿ ಅಂತ ಆಗ್ತಿರೋಂಥದ್ದು. ಸೊ ಫರ್ದರ್ ಮೋರ್ ವಿಡಿಯೋಸ್ಗೆ ನನ್ನ ಚಾನೆಲ್ ನ ನೋಡ್ತಾ ಇರಿ ಸ್ಟೂಡೆಂಟ್ಸ್. ಥ್ಯಾಂಕ್ ಯು.